ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರವ ಬಾ, ನನ್ನ ಮಗ ಏನೋ ತೋರಿಸ್ತಾನಂತೆ ನೋಡಿ ಸ್ನೇಹಿತರೆ. ರಿಮೋಟ್ ಕಾರು ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದೇನೆ ಸ್ನೇಹಿತರೆ. ನನ್ನ ಮಗ ರಿಮೋಟ್ ಕಾರ್ ಚೆನ್ನಾಗಿದೆಯಾ ಇಲ್ವಾ ಹೇಳ್ಬಿಡಿ ಒಂದೇ ಒಂದ್ಸಲಿ. ತೋರಿಸಿದಿರಿ ಕರೆಕ್ಟಾಗಿ? ತೋರ್ಸ, ಹಿಂಗೆ ತೋರಿಸ್ಬೇಕು. ಯಾ ಚೆನ್ನಾಗಿದೆಯಾ? ಓಕೆ, ತಗೊಳ್ಳೋ. ಸ್ನೇಹಿತರೆ, ನಾನಿವಾಗ ಅಸಲಿ ಮಾತಾಡಲಿಕ್ಕೆ ಬಂದಿರುವಂತಹ ವಿಷಯ ಏನಪ್ಪ ಅಂತಂದರೆ, ಇವತ್ತು ನಿನ್ನೆ ರಾತ್ರಿ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಡೀತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಮುಂಬೈ ಇಂಡಿಯನ್ಸ್ ತಂಡ 217 ರನ್ಗಳನ್ನ ಕಲೆ ಹಾಕ್ತು. ಆ ಗುರಿ ಬೆನ್ನಟ್ಟಲು ಬಂದಂತಹ ರಾಜಸ್ಥಾನ್ ರಾಯಲ್ಸ್ ಕೇವಲ 117 ರನ್ಗೆ ಆಲ್ಔಟ್ ಆಯಿತು. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕನ ಒಂದು ಬೇಜವಾಬ್ದಾರಿಯುತವಾದಂತಹ ಆಯ್ಕೆ ಅಂತ ಹೇಳ್ಬೋದು. ನೋಡಿ, ಇವರು ಟೂರ್ನಿ ಯುದ್ಧಕ್ಕೂ ಒಂದು 3-4 ಮ್ಯಾಚ್ಗಳು ಯಾವ ರೀತಿ ಸೋತಿದ್ದಾರೆ ಗೊತ್ತಾ? ಇನ್ನೇನು ಗೆಲ್ಲ ಅಂತ ಮ್ಯಾಚ್ಗಳು ಸೋತಿದ್ದಾರೆ. ಹೀಗಿರುವಾಗ ಇವರು ಚೇಸ್ ಆಗ್ತಾ ಇಲ್ಲ, ಇವ್ರ ಕೈಲಿ ಚೇಸಿಂಗ್ ಮಾಡೋಕೆ ಆಗ್ತಾ ಇಲ್ಲ. ಇವ್ರು ಯಾಕೆ ಚೇಸ್ ತಗೊಂತಾರೆ? ಮೊನ್ನೆ ಅದು ಯಾರ ಮೇಲೆ ಒಬ್ಬರ ಮೇಲೆ ಸರಿಯಾಗಿ ಹೊಡೆದು ಬಿಟ್ರಲ್ಲ, ಯಾರ ಮೇಲೆ GT ಮೇಲೆ ಗೆದ್ದಿದ್ದು ಒಂದು ಖುಷಿಗೆ ತಗೊಂಡ್ಬಿಟ್ರು. ವೈಭವ್ ಸೂರ್ಯವಂಶಿ 101 ರನ್ ಹೊಡೆದಂತಹ ಪುಣ್ಯಾತ್ಮ 0. ಏನು ಈ ರೀತಿಯಾಗಿ ಆದರೆ ಕನ್ಸಿಸ್ಟೆನ್ಸಿ ಇಲ್ಲ ಆ ಯಪ್ಪನ ಹತ್ರ. ಸ್ನೇಹಿತರೆ, ಮುಂಬೈ ಕಡೆ ಬ್ಯಾಟಿಂಗ್ಗೆ ಬಂದಂತಹ ರಯಾನ್ ರಿಕಲ್ಟನ್ ಮತ್ತು ರೋಹಿತ್ ಶರ್ಮಾ ಇಬ್ಬರು ಕೂಡ ಒಳ್ಳೆ ಆಟ ಆಡಿದ್ರು. ಸುಮಾರು 117 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡಿದ್ರು. ಆವಾಗ ರೋಹಿತ್ ಶರ್ಮಾ ಔಟ್ ಆದರು, ಆಮೇಲೆ ರಿಕಲ್ಟನ್ ಕೂಡ ಔಟ್ ಆಗ್ತಾರೆ. ಆಮೇಲೆ ಬಂದಂತಹ ಸೂರ್ಯ ಕುಮಾರ್ ಯಾದವ್ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಇಬ್ಬರು ಕೂಡ 48 ರನ್, 21 ಬಾಲಿಗೆ 48, 21 ಬಾಲಿಗೆ 48 ಹೊಡೆಯೋದ್ರ ಮುಖಾಂತರ ತಂಡದ ಮೊತ್ತ 217 ರನ್ ಆಗಲಿಕ್ಕೆ ಅವರು ಶ್ರಮವನ್ನು ಹಾಕ್ತಾರೆ. ಆದರೆ ರಾಜಸ್ಥಾನ್ ಕಡೆ ಅದು ಯಾವುದೇ ರೀತಿಯಾದಂಥ ಪ್ರತಿರೋಧವೇ ಇಲ್ಲ ರೀ ಸ್ವಾಮಿ. ನಿಜಕ್ಕೂ ಕೂಡ ರಾಜಸ್ಥಾನ್ ರಾಯಲ್ಸ್ ಇದೆಯಲ್ಲ, ಚೆನ್ನೈ ಸೂಪರ್ ಕಿಂಗ್ಸ್ಗಿಂತಲೂ ವರ್ಸ್ಟ್ ಟೀಮ್ ಆಗಿಬಿಟ್ಟೈತವೆ. ಅವರಾದರೂ ಸೋಲ್ತಾ ಇದ್ದಾರೆ ಬಿಡ್ರಿ, ಅಫಿಷಿಯಲ್ ಆಗಿ ಸೋಲ್ತಾ ಇದ್ರು. ಇವ್ರು ಗೆಲ್ಲ ಮ್ಯಾಚ್ಗಳು ಸೋಲ್ತಾವ್ರಲ್ಲ, ಏನು ಹೇಳೋಣ ಬಿಡಿ, ಸೋಲ್ತಾ ಇದ್ದಾರೆ. ಅದಾದಮೇಲೆ ಸದ್ಯದ ಪರಿಸ್ಥಿತಿಯ ಕೆಲವೊಂದು ಅಂಕಿಅಂಶಗಳ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಈಗಾಗಲೇ ಅಫಿಷಿಯಲ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ ಎಲಿಮಿನೇಟರ್ ಆಗೋಗಿದೆ, ಅಂತ ಬಂದೋಗಿದೆ. ಮತ್ತು ನೆನ್ನೆಯ ಮ್ಯಾಚಲ್ಲಿ ರಾಜಸ್ಥಾನ್ ರಾಯಲ್ಸ್ ಕೂಡ ಅನ್ನೋ ಸಿಂಬಲನ್ನು ಪಡ್ಕೊಂಡಾಗಿದೆ. ಇನ್ನೇನಿದ್ರು ತುಂಬ ತಂಡಗಳು ಅನ್ನೋ ಸಿಂಬಲ್ಗೋಸ್ಕರ ಕಾಯ್ತಾ ಇದ್ದಾವೆ. ನನಗನ್ನಿಸ್ತಾ ಇದೆ ಸ್ನೇಹಿತರೆ, ಈಗ ಮೊದಲನೇ ಸ್ಥಾನದಲ್ಲಿ ಮುಂಬೈ ಇದೆ. ಸುಮ್ಮನೆ ಇರೋದಿದೆ. ಮೊದಲನೇ ಸ್ಥಾನದಲ್ಲಿ ಮುಂಬೈ ಇದೆ, 2ನೇ ಸ್ಥಾನದಲ್ಲಿ RCB ಇದೆ. ಗಿರಿ ಸುಮ್ಮನೆ ಇರಪ್ಪ, ಏನು ಹಂಗೆ ಮಾಡಿಬಿಟ್ಟು ಸುಮ್ಮನೆ ಇರು. ಸ್ನೇಹಿತರೆ, ಮತ್ತೆ ಮುಂಬೈ ಇಂಡಿಯನ್ಸ್ ಬಂದಿದೆ, ಮತ್ತು RCB ಕೂಡ ಸೆಕೆಂಡ್ ಪ್ಲೇಸಲ್ಲಿದೆ. ಈಗ RCB 2-3 ಮ್ಯಾಚ್ ಗೆದ್ದುಬಿಟ್ರೆ ಸಾಕು. RCB ಪರವಾಗಿ ಮಾತಾಡೋದಾದರೆ 2-3 ಮ್ಯಾಚ್ ಗೆದ್ದುಬಿಟ್ರೆ RCB ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸಲ್ಲಿ ಫಿನಿಶ್ ಮಾಡ್ತಾರೆ. ಆಗ ಫೈನಲ್ ಎಂಟ್ರಿ ಸ್ವಲ್ಪ ಮಟ್ಟಿಗೆ ಸುಲಭ ಆಗುತ್ತೆ.
ಆ ಥರ ಸುಲಭ ಮಾಡ್ಕೋತಾರೆ ಅಂತ ನಾನು ಕೂಡ ಅಂದ್ಕೊಂತೀನಿ. ಬಿಕಾಸ್ ಯಾಕಪ್ಪ ಅಂತಂದರೆ ತುಂಬ ದಿನಗಳ ನಂತರ ಈ ಒಂದು ಆಟವನ್ನು RCB ಆಟವನ್ನು ನೋಡ್ತಾ ಇದ್ದೀವಿ. ಈ ಬಾರಿ RCB ಕಪ್ಪೊಡೆದು ಕನ್ನಡಿಗರ ಮನಸ್ಸನ್ನು ಸಂತೋಷಪಡಿಸುತ್ತೆ ಅನ್ನೋ ಒಂದು ಕನಸನ್ನು ನಾವು ಕಾಣ್ತಾ ಇದ್ದೀವಿ. ಅದು ನೆರವೇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಿಜಕ್ಕೂ ಸ್ನೇಹಿತರೆ ನೋಡಿ, ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನೋ ತಂಡ 5 ಬಾರಿ ಕಪ್ಪೊಡೆದಿದೆ. 5 ಬಾರಿ ಕಪ್ಪೊಡೆದಂತಹ ತಂಡ ಯಾವ ರೀತಿಯಾದಂತಹ ಸ್ಥಿತಿಗೆ, ದಯನೀಯ ಸ್ಥಿತಿಗೆ ತಲುಪಿದೆ ಅಂತಂದರೆ ನಿಜಕ್ಕೂ ಅತಿ ಹೆಚ್ಚು ಡಾಟ್ ಬಾಲ್ಗಳನ್ನ ಆಡಿರೋದು ಚೆನ್ನೈ ಸೂಪರ್ ಕಿಂಗ್ಸ್. ಅತಿ ಹೆಚ್ಚು ಡಾಟ್ ಬಾಲ್ಗಳನ್ನ ಲೆಕ್ಕ ಹಾಕಿ, ಅತಿ ಹೆಚ್ಚು ಡಾಟ್ ಬಾಲ್ಗಳನ್ನ ಆಡಿದೆ ಚೆನ್ನೈ ಸೂಪರ್ ಕಿಂಗ್ಸ್. 5 ಬಾರಿ ಕಪ್ ಗೆದ್ದಂತಹ ತಂಡಕ್ಕೆ ಏನಾಯಿತು? ಕೆಲವರು ವೀರೇಂದ್ರ ಸೆಹವಾಗ್ ಅವರು ಒಂದು ಇದನ್ನ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಏನಂತ ಅಂದರೆ, ಟೇಬಲ್ ಟಾಪಲ್ಲಿರೋರು ಬಾಟಮ್ ಆಫ್ ದ ಟೇಬಲಿಗೆ ಬರಬೇಕು, ಅವರು ಆವಾಗಲೇ ಕೆಳಗಿದ್ದವರ ನೋವು ಏನಂತ ಅರ್ಥ ಆಗುತ್ತೆ ಅಂತ ಹೇಳಿದರು. ಈಗ ಅವ್ರ ನೋವು ಏನು ಅಂತ ಅವ್ರಿಗೆ ಅರ್ಥ ಆಗಿದೆ ಅನ್ಕೊಂತೀವಿ. ಮತ್ತು ಈ ಏಳು ಬೀಳುಗಳು ಸಹಜ. ಮತ್ತೊಮ್ಮೆ ಅವರು ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಮಾಡಲಿ ಮುಂದಿನ ವರ್ಷಕ್ಕೆ ಅಂತ ಹೇಳ್ತಾ, ಮತ್ತು ನಮ್ಮ RCB ಕಪ್ ಗೆಲ್ಲಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೇಳುಗಿರಿ ಜೈ ಹಿಂದ್, ಜೈ ಕರ್ನಾಟಕ ಅನ್ನು. ಏಯ್